ಅಜ್ಜಿ ನಿಮ್ ಮಕ್ಳ ಬಗ್ಗೆ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದಿರಲ್ಲ, ಏನ್ ಹೇಳ್ತೀರಾ ಅಜ್ಜಿ? ಹೇಳೋದಾದ್ರೆ ಏನ್ ಸಮಾಜಕ್ಕೆ ಏನ್ ಹೇಳ್ತೀರಾ ಇಂಥ ಮಕ್ಕಳಿಗೆ? ಅಂತ ಮಕ್ಕಳಿಗೆ ಏನು ಹೇಳಕ್ಕಾಗಲ್ಲಪ್ಪ. ಏನು ಹೇಳೋದು ಹೇಳಿ? ಗಂಡ ಸರಿ ಇದ್ರೆ ಸೊಸೆ ಸರಿ, ಮಗ ಸರಿ, ಸೊಸೆ ಸರಿ ಇಲ್ಲ ಸರ್, ಮಗ ಸರಿ, ಹೆಂಗೆ ಸತ್ತೇನೆ. ಈ ವಯಸ್ಸಲ್ಲಿ ಬೀದಿಲ್ ಮಲಗೋದು ಚೆನ್ನಾಗಿರತ್ತಾ? ಈ ವಯಸ್ಸಲ್ಲಿ ಬೀದಿಲ್ ಮಲಗಿದ್ರೆ ಚೆನ್ನಾಗಿರತ್ತಾ? ನಾನು ಮಾಡಿದ್ರೆ ಚೆನ್ನಾಗತ್ತೆ, ಅವ್ರಿಗೆ ಹೆಂಗಂತ ನಂಗೆ. ಅವ್ರೇನು ಹೇಳ್ತಾರೆ ಗೊತ್ತಾ, ನಾನು ಮಲಗಿದ್ರು ಪರವಾಗಿಲ್ಲ, ಅವ್ರು ಮಲಗಬಾರ್ದು ಅಂದ್ರೆ ಅವರು ಈ ಪರಿಸ್ಥಿತಿಗೆ ಬರಬಾರ್ದು ಅಂತ. ಅದನ್ನೇ ಹೇಳೋದು ತಾಯಿ ಅಲ್ವಾ? ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನೀವ್ ಹೇಳ್ತಿದ್ದೀರಿ, ಆದ್ರೆ ಅವ್ರು ನಿಮ್ಗೆ ಇದನ್ನೇ ಬಯಸೋರಲ್ಲ. ಬೈಕಲ್ಲ ಬಿಡ್ರಿ, ನಮ್ಗೇನಾಗ್ತದೆ? ಊರಲ್ಲಿ ನಾಯಿಗಳು ಬಗ್ಳಿದ್ರೆ ನಮ್ಗೇನಾಗತ್ತೆ ಅನ್ನೋದು ನಿಮ್ಮ ಮಗಳಿಗೆ ಹಂಗೆ ಹೇಳಿದೆ. ಏನು ದಿನ ಹಿಂಗೆ ಬಗುತ್ತೆ, ಬೆಟ್ಟ ನೋಡಿ ನಾಯಿ ಬಗುತ್ತೆ, ಬೆಟ್ಟದಂಗೆ ಇರ್ತದೆ, ನಾಯಿ ಬಗ್ಲಿ ಸುಮ್ಮನೆ ಆಯ್ತದೆ ಅಂತ. ಇದು ಸುಮಾರು ಜನಕ್ಕೆ ಅರ್ಥ ಆಗ್ಬೇಕಾರ ಮಾತಾಡ. ಬೆಟ್ಟನ ನೋಡಿ ನಾಯಿ ಬೊಗಳುತ್ತೆ, ಬೆಟ್ಟ ಇದ್ದಂಗೆ ಇರುತ್ತೆ, ನಾಯಿ ಬೊಗಳಿ ಬಾಯಿ ನೋವು ಮಾಡ್ಕೊಳತ್ತೆ ಅಂತ ಅವ್ರ ಆತಿದ ಅರ್ಥ. ಹೌದು, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.